ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಬಳಿಪುರ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಯಡವನಹಳ್ಳಿಯ ದಿ ಆಕ್ಸ್ಫರ್ಡ್ ಆಸ್ಪತ್ರೆ ಮತ್ತು ಹೊಸಬೆಳಕು ಟ್ರಸ್ಟ್ ಹಾಗೂ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಕಂಬಳಿಪುರ ಹರೀಶ್ ರೆಡ್ಡಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ನವೀನಾ ಹರೀಶ್ ಗೌಡ, ಉಪಾಧ್ಯಕ್ಷೆ ಶ್ರೀಮತಿ ಭುವನ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಹೊಸಬೆಳಕು ಟ್ರಸ್ಟ್ ಅಧ್ಯಕ್ಷ ಜಿಗಣಿ ರಾಮಕೃಷ್ಣ ಮತ್ತು ಸ್ಥಳೀಯ ಮುಖಂಡರು, ವೈದ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ನಮಸ್ಕಾರ. ನಾನು ಹೊಸಬೆಳಕು ಟ್ರಸ್ಟ್ ಜಿಗ್ನಿ ರಾಮಕೃಷ್ಣ. ಎಲ್ಲ ಜನತೆ ಹೊಸ ವರ್ಷ ಹೇಗೆ ಆಚರಣೆ ಮಾಡೋದು ಅನ್ನೋ ಗುಂಗಿನಲ್ಲಿರುವಾಗ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಕಂಬಳಿಪುರದ ವಾರ್ಡ್ ಸದಸ್ಯರಾದಂಥ ಹರಿಕುಮಾರ್ ಅವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನವೀನ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಪಂಚಾಯತಿ ಸದಸ್ಯರ ಒಂದು ಇದರಲ್ಲಿ ಹೊಸಬೆಳಕು ಟ್ರಸ್ಟ್ ಮತ್ತು ಶ್ರೀ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಸಹಯೋಗಿತ್ವದಲ್ಲಿ ಇವತ್ತು ಕಂಬಳಿಪುರ ಒಂದು ಸಣ್ಣ ಗ್ರಾಮ ಆದ್ರೂ ಕೂಡ 150ಕ್ಕೂ ಹೆಚ್ಚು ಜನ ಪೇಷಂಟ್ಸ್ ಬಂದಿದ್ದಾರೆ. ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೀತಿದೆ. ಈ ಶಿಬಿರವನ್ನು ಆಕ್ಸ್ಫರ್ಡ್ ಆಸ್ಪತ್ರೆಯ ವೈದ್ಯರಿಂದ ನಡೆಸ್ತಾ ಇದ್ದೇವೆ. ಶಿಬಿರದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಡಾಕ್ಟರ್ಸ್ ಬಂದಿದ್ದಾರೆ. ಮಕ್ಕಳ ವೈದ್ಯರು, ಹೆಣ್ಣು ಮಕ್ಕಳ ರೋಗಗಳು ಮತ್ತು ಪೇಡಿಯಾಟ್ರಿಕ್ಕು ಅಂದರೆ ಮಕ್ಕಳು, ಆಮೇಲೆ ಚರ್ಮ ರೋಗ, ಡೆಂಟಲ್ಲು, ENT, ಇತರೆ ಜನರಲ್ ಸರ್ಜರಿ ಅಂತೇಳಿ ಬೇರೆ ಏನೇ ಕಾಯಿಲೆ ಇದ್ರೂ ಕೂಡ ನೋಡ್ತಾರೆ. ಮತ್ತು ಇಲ್ಲಿ ಕೆಲವರಿಗೆ ಔಷಧಿ ಕೂಡ ಉಚಿತವಾಗಿ ಸಿಗ್ತಾಯಿದೆ. ಇನ್ನು ಕಣ್ಣಿನ ವಿಚಾರಕ್ಕೆ ಬಂದರೆ ಕಣ್ಣು ತಪಾಸಣೆ ಮಾಡಿ ಯಾರಿಗೆ ಕ್ಯಾಟ್ರಾಕ್ಟ್ ಅಂದರೆ ಪೊರೆ ಆಪ್ರೇಷನ್ ಅಗತ್ಯ ಇದೆ ಅಂಥವ್ರನ್ನ ಇವತ್ತೇ ಕರ್ಕೊಂಡೋಗಿ ನಾಳೆ ಆಪ್ರೇಷನ್ ಮಾಡಿಸಿ ನಾಡದ್ದು ಫ್ರೀಯಾಗಿ ತಂದು ಬಿಡ್ತಾರೆ. ಮತ್ತು ಅದನ್ನು ಯಾರಿಗೆ ಕನ್ನಡಕದ ಅಗತ್ಯ ಇದೆ ಅದನ್ನು ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ನವೀನ ಹರೀಶ್ ಗೌಡ ಅವ್ರ ಕಡೆಯಿಂದ ಉಚಿತವಾಗಿ ಇನ್ನೊಂದು ವಾರ ಬಿಟ್ಟು ಕೊಡಲಾಗುತ್ತದೆ. ಈ ಕರೋನಾದ ನಂತರ ಜನರಿಗೆ ಆರೋಗ್ಯ ಪ್ರತಿ ಹಳ್ಳಿನಲ್ಲೂ ಆಗಬೇಕು. ಈ ಶಿಬಿರದಲ್ಲಿ ಸುಮಾರು ಒಂದು 15 ದಿವಸದ ಮಗು ಬಂದಿತ್ತು ಮತ್ತು 90 ವರ್ಷದೊಬ್ಬರು ವೃದ್ಧರು ಕೂಡ ಬಂದಿದ್ದಾರೆ. ಸುಮಾರು ಜನ ಇದರಲ್ಲಿ ಪ್ರಯೋಜನ ಪಡ್ಕೊತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ಅವರ ಯಜಮಾನರಾದಂಥ ಶ್ರೀಯುತ ವಕೀಲರಾದಂಥ ಹರೀಶ್ ಗೌಡರಿದ್ದಾರೆ ಅವರು, ಮತ್ತು ಇಲ್ಲಿ ಯಾರು ನಮ್ಮ ಹರಿಕುಮಾರ್ ಅವರು, ಮತ್ತು ಆಸ್ಪತ್ರೆ ವೈದ್ಯರು, ಮತ್ತು ಶಿಬಿರದಲ್ಲಿ ಪ್ರಯೋಜನ ಪಡ್ಕೊತ ಎಲ್ರಿಗೂ ಕೂಡ ನಾನು ವಂದನೆ ಹೇಳ್ತೇನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಂಬಳಿಪುರ ಗ್ರಾಮದಲ್ಲಿ ಇಂದು ರಕ್ತದಾನ ಶಿಬಿರ ಏರ್ಪಡಿಸಿದಂಥ ನಮ್ಮ ಸದಸ್ಯರಾದಂಥ ಹರೀಶ್ ರೆಡ್ಡಿ ಅವರು ಹಾಗೂ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನನ್ನ ಗ್ರಾಮ ಪಂಚಾಯತಿಯ ಸದಸ್ಯರಿಗೂ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ವಿಶೇಷವಾಗಿ ಸಹಕಾರ ನೀಡಿದಂಥ ನಮ್ಮ ಆತ್ಮೀಯ ಸಹೋದರರು ಸಮಾನರಾದಂಥ ಜಿಗ್ನಿ ರಾಮಕೃಷ್ಣನವರು, ಹೊಸಬೆಳಕು ಟ್ರಸ್ಟ್ ಆಯೋಜಕರು ಆದಂಥ ಸಂಸ್ಥಾಪಕರು ಆದಂಥ ರಾಮಕೃಷ್ಣನವರು ಇದಕ್ಕೆ ಅತಿ ಹೆಚ್ಚಾಗಿ ಸಹಕಾರ ನೀಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ನಮ್ಮ ಸಾರ್ವಜನಿಕ ಜನತೆ ಇದನ್ನು ಇವತ್ತಿನ ದಿನ ರಕ್ತದಾನ ಶಿಬಿರ ಏನು ಏರ್ಪಡಿಸಿದಿರೋ ಈ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಂಡು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಇವತ್ತಿನ ದಿನ ಇನ್ನೊಂದು ವಿಚಾರ ಏನಂತಂದರೆ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಜನತೆಗೆ ತಿಳಿಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸಿ 31/12/2023 ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಂಬಳಿಪುರ ಗ್ರಾಮದಲ್ಲಿ ನಮ್ಮ ನವೀನ ಹರೀಶ್ ಅಣ್ಣವರು ಮತ್ತು ಹರಿ ಅಣ್ಣವರು ಸೇರಿ ನಂಬರವರು ಸೇರಿ ಇವತ್ತು ವೈದ್ಯಕೀಯ ಚಿಕಿತ್ಸೆ ಮುಖಾಂತರ ನಮ್ಮ ಆಕ್ಸ್ಫರ್ಡ್ ವತಿಯಿಂದ ಮಾಡಿಸಿದ್ದಾರೆ. ರಾಮಕೃಷ್ಣ ಸರ್ ಇದ್ದಾರೆ, ಜಿಗ್ನಿ ರಾಮಕೃಷ್ಣ ಸರು ಅಧ್ಯಕ್ಷತೆಯಲ್ಲಿ. ತುಂಬ ಚೆನ್ನಾಗಿ ಕ್ರೌಡ್ ಚೆನ್ನಾಗಿ ಬರ್ತಾಯಿದೆ. ಒಳ್ಳೆ ಪಬ್ಲಿಕ್ ಜನ ಒಂದು ಇದು ತೋರಿಸ್ತಾ ಇದ್ದಾರೆ. ಇದರಿಂದ ಒಂದು ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆಗಳು ಪಡ್ಕೊಂಡು ಆಕ್ಸ್ಫರ್ಡ್ಗೆ ಬಂದರೂ ಕೂಡ ಅಲ್ಲಿ ರಿಯಾಯಿತಿ ದರದಲ್ಲೇ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಅದೆಲ್ಲ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಾವು ಜನತೆಗೆ ಕರ್ಕೊಂಡೋಗಿ ಕರ್ಕೊಬರೋ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ವಂದನೆಗಳು. ಈ ಒಂದು ಪ್ರಯೋಜನವನ್ನು ಎಲ್ಲ ನಮ್ಮ ಗ್ರಾಮಸ್ಥರು ಪಡ್ಕೊಂಡಿದ್ದಾರೆ. ಪಕ್ಕದವರ ಗ್ರಾಮಸ್ಥರು ಬರ್ತಾ ಇದ್ದಾರೆ. ಈಗಾಗಲೇ 150 ಜನ ಬಂದಿದ್ದಾರೆ. ಇನ್ನೂ ಸಾಯಂಕಾಲವರೆಗೂ ಸುಮಾರು ಜನ ಬಂದಿದ್ದಾರೆ. ಈ ಒಂದು ನನಗೆ ಯಶಸ್ವಿ ಮಾಡಬೇಕು ಅಂತ ನನ್ನ ಉದ್ದೇಶ. ಇದರಲ್ಲಿ ನಮಗೆ ಏನೂ ಇಲ್ಲ. ನನಗೆ ಯಾವುದೇ ಒಂದು ಕಾರ್ಯ ಹಿಡಿದ್ರೂ ಯಶಸ್ವಿನೇ ಮುಖ್ಯ. ಇದೊಂದು ದೇವರಲ್ಲಿ ಪ್ರಯತ್ನ ಮಾಡ್ತೀನಿ. ಇನ್ನು ಜನರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಮಳೆ ಬೆಳೆ ಆಯುಷು ಬರಲಿ ಅಂತ ನಾನು ಶುಭ ಕೋರ್ತಾ ಇದ್ದೀನಿ. ಈ ದಿನ ಎಲ್ಲ ಹಾಸ್ಪಿಟ್ಲ ಡಾಕ್ಟ್ರುಗಳು ಎಲ್ಲ ಬಂದು ಉಚಿತವಾಗಿ ತಪಾಸಣೆ ಮಾಡೋದಕ್ಕೆ ಬೆಂಬಲ ಕೊಟ್ಟ ನಮ್ಮ ಊರಿನ ಜನತೆ, ನಮ್ಮ ಗ್ರಾಮ ಪಂಚಾಯತಿ ಜನತೆಗಳು ಎಲ್ಲರ ಸಹಕಾರದಿಂದ ಸುಸೂತ್ರವಾಗಿ ನಡೀತಾ ಐತೆ. ನಮ್ಮ ಮಗ ಆದ ಹರಿಕುಮಾರ್ ಅವರು ಒಂದೇ ಮಾತಿನಿಂದ ಎಲ್ಲ ನಡೆಸ್ಕೊಟ್ಟವ್ರೆ. ಮುಂದೇನೂ ಹೀಗೆ ನಡೀಲಿ.
ಈ ವರ್ಷ ಎಲ್ಲ ಹಂಗೆ ಆಗಲಿ ಈ ವರ್ಷದ ಆರ್ಥಿಕ ಶುಭಾಶಯಗಳನ್ನು, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹರಿಕುಮಾರ್ ನಮ್ಮ ಕುಟುಂಬದವರಿಗೆ.